ಬೆಂಗಳೂರು ನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರಿನಲ್ಲಿ ಆಗಿರುವಂತಹ ಘಟನೆ ಇದು. 3-4 ಶೆಡ್ಗಳು ಬೆಂಕಿಗೆ ಆಹುತಿಯಾಗಿರುವ ಸಾಧ್ಯತೆಗಳಿದ್ದಾವೆ. ದಟ್ಟ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ. ಏಕಾಏಕಿ ಆತಂಕದಲ್ಲಿ ಜನರಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯರು. ಕಾರಣ ಏನು? ಶಾರ್ಟ್ ಸರ್ಕ್ಯೂಟ ಅಥವಾ ಬೇರೆನಾ? ತನಿಖೆ ಆಗಬೇಕಾಗಿದೆ. ಬೆಳ್ಳಂದೂರಿನಲ್ಲಾಗಿರುವಂಥ ಘಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬೆಂಕಿಯ ತೀವ್ರತೆ ಹೇಗಿದೆ ಮತ್ತು ಆ ಹೊಗೆಯ ವಿಸ್ತರಣೆ ಹೇಗಿದೆ ಅಂಥೇಳಿ. ಏಕಾಏಕಿ ಕಾಣಿಸಿಕೊಂಡಂಥ ಬೆಂಕಿ. ಬಿಸಿಲು ಬೇರೆ ಇದೆ ಅಲ್ಲಿ, ಜೊತೆಗೆ ಅಲ್ಲಿ ಎಲ್ಲ ಶೆಡ್ಗಳೇ ಇದ್ದಾವೆ. 3-4 ಶೆಡ್ಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ಏನಾದರೂ ಸಾವು ನೋವು ಆಗಿರಬಹುದಾ ಅಥವಾ ಅಲ್ಲಿ ಈ ತ್ಯಾಜ್ಯ ಎಸಿತಾ ಇದ್ರ ಆ ಒಂದು ತ್ಯಾಜ್ಯ ಘಟಕಕ್ಕೆ ಹತ್ಕೊಂಡು ಶೆಡ್ಗಳಿಗೆ ಏನಾದರೂ ಹತ್ತ? ಯಾಕಂದರೆ ಈ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ರಣ ಬಿಸಿಲಿದೆ. ಸ್ವಲ್ಪ ಬೆಂಕಿ ತಾಕಿದರೆ ಮುಗಿತು, ಕಂಪ್ಲೀಟಾಗಿ ವಿಸ್ತರಿಸಿಕೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೋಡ್ತಾರೆ. ಸಂತೋಷ್, ದೃಶ್ಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂತ. ಕಾರಣ ಏನಾದರೂ ಗೊತ್ತಾ ಸಂತೋಷ್? ಸಾವು ನೋವಿಂದ ಏನಾದರೂ ವರದಿ ಇದೆಯಾ? ಪ್ರಭು, ಇದುವರೆಗೂ ಯಾವುದೇ ರೀತಿಯ ಸಾವು ನೋವಿನ ಬಗ್ಗೆ ವರದಿಗಳಾಗಿಲ್ಲ. ಆದ್ರೆ ಇನ್ಸಿಡೆಂಟ್ ಆಗಿರೋ ತಕ್ಷಣವೇ ಏನು ಸ್ಥಳೀಯರು ಅದನ್ನ ಗಮನಿಸಿರುವಂತದ್ದು, ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಬೆನ್ನಲ್ಲೇ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಏನು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತದ ಘಟನೆ ಅಲ್ಲಾಗಿರುವಂತದ್ದು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕೆ ಬೆಂಕಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಇಲ್ಲ. ಅದರಲ್ಲೂ ಈಗ ಬೇಸಿಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಇಂಥ ಅಗ್ನಿ ಅವಘಡ ಘಟನೆಗಳು ಬೆಳಕಿಗೆ ಇನ್ನು ಮುಂದೆ ಶುರುವಾಗ್ತವೆ. ನಗರದಲ್ಲಿ ಈಗಾಗಲೇ ಈ ತರದ್ದು 2-3ನೇ ಘಟನೆಗಳಾಗ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಸಾಕಷ್ಟು ಶೆಡ್ಗಳಿದ್ವು, 100 ಶೆಡ್ಗಳಿದ್ವು ಅನ್ನೋ ಮಾಹಿತಿಗಳಿರುವಂತದ್ದು. 2-3 ಶೆಡ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿರುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ ಏನೋ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಎಲ್ಲವನ್ನೂ ಕೂಡ ಬೆಂಕಿ ನುಂಚುವಂತ ಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾಹಿತಿ. ಅದರ ಜೊತೆಗೆ ಸ್ಥಳೀಯರ ಸಹಾಯನ ಪಡ್ಕೊಂಡಿರುವಂತದ್ದು. ಅಲ್ಲಿ ವಾಟರ್ ಟ್ಯಾಂಕ್ ಗಳೇನಂತ ಅಲ್ಲಿಂದನೂ ಕೂಡ ನೀರು ತರಿಸ್ಕೊಂಡಿರುವಂತದ್ದು. ಸೊ ಈ ಮುಖಾಂತರ ಬೆಂಕಿಯನ್ನು ನುಸ್ಲಿಕ್ಕೆ ಎಲ್ಲರೂ ಮುಂದಾಗಿದ್ದಾರೆ. ಅದರ ಜೊತೆಗೆ ಏನೋ ಯಾವಾಗ ಇನ್ಸಿಡೆಂಟ್ ಆಗುತ್ತೆ ಸಾಕಷ್ಟು ಜನ ಕಿಕ್ಕಿರಿದು ಅಲ್ಲಿ ಸೇರ್ಕೊಳ್ತಾರೆ. ತಕ್ಷಣ ಪೊಲೀಸರು ಎಲ್ಲರೂ ಕೂಡ ಕಂಟ್ರೋಲ್ ಇಟ್ಕೊಂಡಿರುವಂತದ್ದು. ಯಾರು ಕೂಡ ಆ ಏರಿಯಾದಲ್ಲಿ ಓಡಾಟ ಮಾಡ್ದಂಗೆ ವೆಹಿಕಲ್ ಗಳನ್ನು ಸ್ವಲ್ಪ ಮೂವ್ಮೆಂಟ್ ಆಗದ ರೀತಿಯಲ್ಲಿ ನೋಡ್ಕೊಂಡು ಬೆಂಕಿಯನ್ನ ನಂದಿಸ್ಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಇನ್ನೂ ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅದ್ರ ಜೊತೆಗೆ ಅದಷ್ಟು ಯಾವುದೇ ರೀತಿಯ ಸಾವು ನೋವುಗಳು ಇನ್ನೂ ಕೂಡ ದಾಖಲಾಗಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು. ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ತನಿಖಾ ನಂತರ ಇದರ ಸತ್ಯಾಸತ್ಯತೆ